ಒಂದು ತೆಂಗಿನಕಾಯಿ ಇದ್ದರೆ ಸಾಕು, ತುಂಬಾ ರುಚಿಯಾದಂತಹ ಕಾಯಿ ಹೋಳಿಗೆನ ರೆಡಿ ಮಾಡ್ಕೊಬೋದು. ಹೋಳ್ಗೆ ತಿನ್ನಬೇಕು ಅನಿಸ್ದಾಗಲೆಲ್ಲ ಈ ರೀತಿ ಕಾಯಿ ಹೋಳಿಗೆನ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋದು ಅಷ್ಟೇ ತುಂಬಾ ಈಸಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. 2 ಕಪ್ ಚಿರೋಟಿ ರವೆಗೆ 3 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಳ್ಬೇಕು. ಚಿರೋಟಿ ರವೆ ಬೇಡ ಅಂದರೆ ಚಿರೋಟಿ ರವೆ ಸ್ಕಿಪ್ ಮಾಡಿಕೊಂಡು ಬರೀ ಮೈದಾ ಹಿಟ್ಟಲ್ಲೇ ಹೋಳಿಗೆನ ರೆಡಿ ಮಾಡ್ಕೊಬೋದು. ಚಿರೋಟಿ ರವೆ ಹಾಕೋದ್ರಿಂದ ಹೋಳಿಗೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಬೇಕು. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಬೇಳೆ ಹೋಳಿಗೆ ಮಾಡಬೇಕಾದ್ರೂ ಅಷ್ಟೇ, ಕಾಯಿ ಹೋಳಿಗೆ ಮಾಡಬೇಕಾದ್ರೂ ಅಷ್ಟೇ, ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ರೆಡಿಯಾಗುತ್ತೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಿಟ್ಟನ್ನ 1 ಅವರ್ ಆದರೂ ನೆನೆಯೋದಕ್ಕೆ ಬಿಟ್ಕೊಳ್ಳೋಣ. ಈ ಹಿಟ್ಟು ಚೆನ್ನಾಗಿ ನೆನೆಯೋಷ್ಟರೊಳಗೇ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ಒಂದು ಕಾಯಿ ತೊಗೊಂಡಿದ್ದೀನಿ. ಕಾಯಿನೆಲ್ಲ ಈ ರೀತಿ ಚಿಕ್ಕ ಚಿಕ್ಕ ಹೋಳುಗಳನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕೊಬ್ಬರಿ ತುರ್ಕೊಳ್ಳೋದಿದ್ರೆ ತುರ್ಕೊಳ್ಬೋದು. ನೋಡಿ, ಒಂದು ಮಿಕ್ಸಿ ಜಾರ್ಗೆ ನೀರು ಹಾಕ್ತೀನಿ. ಈ ರೀತಿ ಗ್ರೈಂಡ್ ಮಾಡ್ಕೊಬೇಕು. ನೀರು ಸ್ವಲ್ಪನೂ ಟಚ್ ಮಾಡಬಾರ್ದು, ಹಾಗೆಯೇ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡಿ ಒಂದು ಕಡೆ ಇಟ್ಕೊಬೇಕು. ಇದರ ಅರ್ಧದಷ್ಟು ಬೆಲ್ಲ ತಗೊಂಡು ಕರಗೋದಕ್ಕೆ ಹಾಕ್ಕೊಳ್ಳೋಣ. ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ 1 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಬೆಲ್ಲ ಕರಗಿದ್ರೆ ಸಾಕು, ಇದು ಯಾವುದೇ ರೀತಿ ಹದ ಬರೋ ಹಾಗೇನಿಲ್ಲ, ಕರಗಿದ್ರೇ ಸಾಕು. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗಿದೆ. ಇದನ್ನು ಶೋಧಿಸ್ಕೊಂಡು ಮತ್ತೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 6 ನಿಮಿಷ ಕೈ ಬಿಡದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಕೊಬ್ಬರಿಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೀರ್ಕೊಳ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಗೋಡಂಬಿ ಮತ್ತು ಬಾದಾಮಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೇ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಆರೋದಕ್ಕೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಳ್ಳೋಣ. ಬಿಸಿ ಇದ್ದಂಗೆ ಮಾಡೋದಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಇದನ್ನು ಒಂದು 10 ನಿಮಿಷ ಆರೋದಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಮಾಡ್ಕೊಂಡಂಥ ಹೂರಣ ಈ ರೀತಿ ಉಂಡೆ ಕಟ್ಟೋದಕ್ಕೆ ಬರಬೇಕು, ಆವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ನೋಡಿ, ಎಲ್ಲದನ್ನು ಸಹ ಉಂಡೆ ಕಟ್ಕೊಂಡು ಈ ರೀತಿ ರೆಡಿಯಾಗಿ ಹೋಳಿಗೆ ತಟ್ಟೋದಕ್ಕೆ ಇಟ್ಕೊಂಡಿದ್ದೀನಿ. ಇದೆಲ್ಲ ರೆಡಿಯಾಗೋದಕ್ಕೆ 1 ಅವರ್ ಅಂತೂ ಬೇಕಾಗುತ್ತೆ. ಅಷ್ಟರೊಳಗೇ ನಾವು ಕಲಸಿಟ್ಟಂಥ ಹಿಟ್ಟು ಸಹ ಚೆನ್ನಾಗಿ ನೆಂದಿರುತ್ತೆ. ನೋಡಿ, ನಿಮಗೇ ಕಾಣಿಸ್ತಾ ಇದೆ ಹಿಟ್ಟು ಎಷ್ಟು ಸಾಫ್ಟಾಗಿ ನೆಂದಿದೆ ಅಂತ. ಹೋಳಿಗೆ ತಟ್ಟೋದಕ್ಕೂ ಸಹ ಹಿಟ್ಟು ಸಹ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ಒಂದು ಹಂಚು ತೊಗೊಂಡಿದ್ದೀನಿ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಟ್ಕೊಬೇಕು. ಹೂರಣ ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡು ಈ ರೀತಿ ಚೆನ್ನಾಗಿ ರೌಂಡ್ ಶೇಪಲ್ಲಿ ರೆಡಿ ಮಾಡ್ಕೊಬೇಕು. ಎಲ್ಲೂ ಹೂರಣ ಹೊರಗೆ ಹೋಗದೇ ರೀತಿ ನೀಟಾಗಿ ರೌಂಡಾಗಿ ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ನಿಧಾನವಾಗಿ ತಟ್ತಾ ಹೋಗಬೇಕು. ಕೈಯಲ್ಲೇ ಈ ರೀತಿ ಸ್ವಲ್ಪ ತಟ್ಟಿ ಆಮೇಲೆ ಒಂದು ಪ್ಲಾಸ್ಟಿಕ್ ಪೇಪರಲ್ಲಿ ಈ ರೀತಿ ಅಗಲವಾಗಿ ಮಾಡ್ಕೊಳ್ತಾ ಹೋದರೆ ಹೋಳಿಗೆ ರೆಡಿಯಾಗುತ್ತೆ. ಇವಾಗ ಕಾದಿರುವಂಥ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ನಿಧಾನವಾಗಿ ಹೋಳಿಗೆನ ಹಂಚ ಮೇಲೆ ಹಾಕ್ಕೊಳ್ಬೇಕು. ಹಂಚಿಗೆ ಹಾಕುವಾಗ ಹುಷಾರಾಗಿ ಹಾಕ್ಕೊಳ್ಳಿ, ಕೈಗೆ ಸುಟ್ಕೊಂಡ್ಬಿಟ್ಟಿದ್ದೀರಾ. ನೋಡಿ, ಇವಾಗ ಹಾಕ್ಕೊಂಡು ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು
ಮತ್ತು ಉಲ್ಟಾ ತಿರುಗಿಸಿ ಹಾಕ್ಕೊಳ್ಬೇಕು. ಚೆನ್ನಾಗಿ ಎರಡು ಕಡೆಯೂ ಬೇಯಿಸ್ಕೊಬೇಕು. ನೋಡಿ, ಒಂದು ಸೈಡ್ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ. ಈಗ ಮತ್ತೊಂದು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಎರಡು ಸೈಡು ಬೇಯಿಸ್ಕೊಂಡಾಯಿತು. ಹೋಳಿಗೆನೂ ಸಹ ರೆಡಿ ಆಯಿತು. ನೋಡಿದ್ರಲ್ಲ, ಇವಾಗ ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ತಾ ಇದ್ದೀವಿ. ತುಂಬಾ ಈಸಿ, ಹೋಳಿಗೆನ ರೆಡಿ ಮಾಡ್ಕೊಬೋದು. ಅದೇ ರೀತಿ ಎಲ್ಲ ಹೋಳಿಗೆನೂ ಈ ರೀತಿ ಎಷ್ಟು ಹೂರಣ ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡು ರೌಂಡ್ ಶೇಪ್ ಮಾಡಿಕೊಂಡು ಈ ರೀತಿ ತಟ್ಟಿ ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಗ್ತವೆ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಕಾಯಿ ಹೋಳಿಗೆನ ರೆಡಿ ಮಾಡ್ಕೊಂಡ್ವಿ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಹೋಳಿಗೆ ತಿನ್ನಬೇಕು ಅನಿಸ್ದಾಗಲೆಲ್ಲ ಈ ರೀತಿ ಕಾಯಿ ಹೋಳಿಗೆನ ದಿಢೀರನಾಗೆ ರೆಡಿ ಮಾಡ್ಕೊಬೋದು. ತುಂಬ ಸಿಂಪಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಈ ರೆಸಿಪಿ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಈ ರೆಸಿಪಿಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಕ್ವಿಕ್ ಆ್ಯಂಡ್ ಟೇಸ್ಟಿ ವಿಡಿಯೋಗೋಸ್ಕರ ಖುಷಿ ಕುಕ್ಕಿಂಗ್ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.